ಇದ್ಕಿದ ಬೇಳೆ ಚಿಕನ್ ಕೈಮಾ ಸಾಂಬಾರ್. ಇದು ನೆನೆದೆ ಕಂಟಿನ್ಯೂಷನ್ ಲಾಗ್. ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಅವ್ರ ಚಿಕ್ಕಮ್ಮ ಮನೇಲಿ ಎಲ್ಲ ಫ್ಯಾಮಿಲಿ ಟೈಮ್ ಇವತ್ತು. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದವಳೆ ಅವಾಗ 6:49 ಆಯಿತು. ಎದ್ಮೇಲೆ ಫಸ್ಟು ನನ್ನ ಮಕ್ಳನ್ನೆಲ್ಲ ಬಿಡೋಕ್ಕೆ ಮುಂಚೆ ಅನ್ನ ಕಲಸಿಟ್ಟು ಆಮೇಲೆ ಅವ್ರನ್ನೆಲ್ಲ ಬಿಟ್ಟು ನೋಡಿ ಹೆಂಗೆ ಓಡೋಗ್ತಿದ್ದಾರೆ. ಬಿಟ್ಟಿದ ತಕ್ಷಣ ಅನ್ನ ಹಾಕ್ಬಿಟ್ಟಿದ್ದೆ ಮೊದಲೇ. ನೋಡಿ ಎಲ್ಲ ಹೋಗಿ ಊಟ ಮಾಡ್ತಿದ್ದೆ. ಆಮೇಲೆ ನಾನು ಒಳಗಡೆ ಬಂದು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದು ಆ್ಯಸ್ ಯೂಶ್ವಲ್ ಮನೆ ಕೆಲಸ ಎಲ್ಲ ಮುಗಿಸಿ ಟಿವಿಗೆ ಸಾಂಗ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ಟಿಫನ್ ಮಾಡಬೇಕು ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಟಿಫನ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನ್ ಆರ್ಡ್ರು ಕೊಟ್ಟು ಬಂದಿದ್ವಲ್ಲ ಅವ್ರು ತೊಗೊಂಡು ನಮ್ಮ ಹಳೆ ವಾಷಿಂಗ್ ಮಿಷಿನ್ ಹೋಗಿ ಹೊಸ ವಾಷಿಂಗ್ ಮಿಷಿನ್. ಆಮೇಲೆ ಸ್ವಲ್ಪ ಪಾಪ್ಕಾರ್ನ್ ಮಾಡ್ಕೊಂಡು ತಿಂದು ಅಂಗಡಿ ಹತ್ರ ಹೋದೆ. ನೋಡಿ ಅಂಗಡೀಲಿ ಪಾಪು ಎಷ್ಟು ಚೆನ್ನಾಗಿ ಆಡ್ತೈತೆ ಅಂತ. ಆಮೇಲೆ ನಮ್ಮ ತುಮಕೂರು ಲಕ್ಷ್ಮಿನೂ ಹೋಗ್ತಾಯಿಲ್ಲ, ಅದು ಒಂದು ವಿಡಿಯೋ ಮಾಡಿ ಮತ್ತೆ ಸಂಜೆ ಮೇಲೆ ಇಂಜಿನಿಯರ್ ಬಂದರು ವಾಷಿಂಗ್ ಮಿಷಿನ್ ಫಿಟ್ ಮಾಡೋಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಇದ್ಕಿದ ಬೇಳೆ ಇಸ್ಕೋಣ ಇವತ್ತು ಅಂತ ಹೇಳಿ ಇಸ್ತಾಯಿದ್ದೆ. ಆಮೇಲೆ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಚಿಕನ್ ತೊಗೊಂಬಂದು ಕೊಟ್ಟರು. ಅದಕ್ಕೆ ಕೈಮಾ ಎಲ್ಲ ರೆಡಿ ಮಾಡಿಕೊಂಡು ಇದ್ಕಿದ ಬೇಳೆ ಸಾಂಬಾರು ಮತ್ತು ಕೈಮಾ ಮಾಡಿ ಇವತ್ತಿಂದು ರೆಸಿಪಿ ಮುಗಿಸಿದ್ದೀನಿ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಲಾಗಲ್ಲಿ ರೆಸಿಪಿ ಕೊಡ್ತೀನಿ. ಆಮೇಲೆ ಕೊತ್ತಂಬರಿ ಗಾರ್ನಿಷ್ ಮಾಡಿ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ಸ್ ಮಾಡಿ ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್.